ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಬಿಸಿ ರೋಡ್ನ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಬೇಕಾಗಿದ್ದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆ ಸಭೆಯಲ್ಲಿ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಸಹಿತ ಬಹುತೇಕ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾದ ಕಾರಣ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕರು ಸಭೆಯನ್ನು ಬಹಿಷ್ಕರಿಸಿದ ಪರಿಣಾಮ ಸಭೆ ದಿಢೀರ್ ರದ್ದಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಸಭೆಯಲ್ಲಿ ಪಾಲ್ಗೊಳ್ಳಲು ತಾಲೂಕಿನ ದೂರದ ಊರುಗಳಿಂದ ಆಗಮಿಸಿದ ಸಮುದಾಯದ ಪ್ರಮುಖರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ವಾಪಸ್ಸಾಗಬೇಕಾಯಿತು. ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬಂಟ್ವಾಳ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಎಸ್ಸಿ ಎಸ್ಟಿ ಸಭೆಯನ್ನ ಕರೆಯಲಾಗಿತ್ತು. ಬಂಟ್ವಾಳ ತಹಶೀಲ್ದಾರ್ ಅವರಿಗೆ ಬೇರೊಂದು ತುರ್ತು ಸಭೆ ಇದ್ದುದರಿಂದ ಉಪ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸುವಂತೆ ತಿಳಿಸಿ ಇಂದಿನ ಸಭೆಗೆ ಗೈರು ಹಾಜರಾಗಿದ್ರು. ಸಭೆಯನ್ನ ಆರಂಭಗೊಳಿಸಲಾಯಿತಾದರೂ ಸಭೆಯಲ್ಲಿ ತಹಶೀಲ್ದಾರ್ ಸಹಿತ ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಗೈರಾದ ಕಾರಣ ಸಭೆ ಮುಂದುವರಿಸಲು ಆಕ್ಷೇಪ ವ್ಯಕ್ತಪಡಿಸಿದ ಸಮುದಾಯದ ಮುಖಂಡರು ಸಭೆಯನ್ನ ಮುಂದೂಡುವಂತೆ ಒತ್ತಾಯಿಸಿದ ಕಾರಣ ಇಂದಿನ ಸಭೆಯನ್ನ ರದ್ದುಗೊಳಿಸಲಾಯಿತು. ಬಂಟ್ವಾಳ ತಾಲೂಕು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸತೀಶ್ ಅರಳ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದಿನ ಸಭೆ ರದ್ದಾಗಿರುವುದರಿಂದ ನಮಗೆ ತುಂಬಾ ಬೇಸರವಾಗಿದೆ. 3 ತಿಂಗಳಿಗೊಮ್ಮೆ ನಡೆಯುವ ಸಭೆಯಲ್ಲಿ ತಹಶೀಲ್ದಾರ್ ಹಾಗೂ ಹೆಚ್ಚಿನ ಅಧಿಕಾರಿಗಳು ಭಾಗವಹಿಸದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಸಭೆಯನ್ನ ಮುಂದೂಡಿದ್ದೇವೆ ಎಂದು ಹೇಳಿದರು. ಅವರ ಅಧ್ಯಕ್ಷತೆಯಲ್ಲಿ ಆಗುವಂಥ ಸಭೆಯು ಕೂಡ ನಮಗೆ ಯಾವುದೇ ಒಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗದಿರುವಂಥದ್ದು. ಸೊ ಇವತ್ತು ಅವರ ಬದಲಿಗೆ ಉಪ ತಹಶೀಲ್ದಾರನ್ನು ಕರೆಸಿ ಅವರ ಅಧ್ಯಕ್ಷತೆಯಲ್ಲಿ ಮಾಡುವಂಥ ಒಂದು ಅನಿವಾರ್ಯತೆ ಅವರಿಗೆ ಬಂದಿದೆ. ಆದರೂ ನಾವು ಅದನ್ನು ಮೊನ್ನೆ ತಹಶೀಲ್ದಾರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಸಭೆಯನ್ನು ನಡೆಸಿಕೊಡ್ಬೇಕಂತೇಳಿ ನಾವು ಕೇಳಿಕೊಂಡಾಗ ಅದನ್ನು ನಾವು ಬೇಡ ಅಂತ ಹೇಳಿ ಅದನ್ನು ಮುಂದಕ್ಕೆ ಮುಂದೂಡುವಂಥ ಒಂದು ಪ್ರಯತ್ನವನ್ನು ನಾವು ಅಲ್ಲಿ ಸಭೆಯಲ್ಲಿ ಎಲ್ಲ ಮುಖಂಡರು ಸೇರಿ ನಾವು ಪ್ರಸ್ತಾವ ಮಾಡಿದಾಗ ಆ ಒಂದು ಇವತ್ತಿನ ಸಭೆಯನ್ನು ಮುಂದೂಡುವಂಥ ಒಂದು ವ್ಯವಸ್ಥೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರುವಂಥದ್ದು. ಆದ ಕಾರಣ ಇವತ್ತಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯನ್ನು ಮಾನ್ಯ ತಹಶೀಲ್ದಾರ್ ಇಲ್ಲದ ಕಾರಣ ಆ ಸಭೆಯನ್ನು ನಾವು ಮುಂದಕ್ಕೆ ಹಾಕಲಾಗಿದೆ. ನಮಗೆ ತುಂಬ ಬೇಸರ ಆಗಿದೆ. ಯಾಕೆಂದರೆ ಅವರ ಒಂದು ನಿರ್ಲಕ್ಷ್ಯ, 36 ಅಧಿಕಾರಿಗಳ ಹೆಸರು ಮತ್ತು ಇಲಾಖೆಯ ಹೆಸರುಗಳನ್ನು ಹಾಕಿರುತ್ತಾರೆ. ಇಲ್ಲಿ ಬರಬರಿ ಒಂದು 10 ಮಂದಿ ಕೂಡ ಇಲಾಖೆಯವರು ಬಂದಿರುವುದಿಲ್ಲ. ಸರ್ಕಾರದ ಒಂದು ಏನೋ ಒಂದು ಸುತ್ತೋಲೆ ಇರುತ್ತದೆ, ನೀವು ಮೀಟಿಂಗ್ ಮಾಡಬೇಕು ಅಂತೇಳಿ ಆ ಒಂದು ಕಾಟಾಚಾರಕ್ಕೆ ಹರಕೆ ತೀರಿಸುವಂಥ ಒಂದು ಪ್ರಯತ್ನ ಇಲಾಖೆಯಿಂದ ಆಗಿದೆ ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಬೇಸರವಾಗುತ್ತದೆ. ಯಾಕೆಂದರೆ ತುಂಬ ಇವತ್ತು ನಮ್ಮ ಸಮಸ್ಯೆಗಳಿದ್ದಾವೆ. ನಾವೊಂದು ಬೇರೆ ಬೇರೆ ಕಡೆಯಿಂದ ಬಂಟ್ವಾಳದ ಬೇರೆ ಬೇರೆ ಗ್ರಾಮಗಳಿಂದ ಬರುವಂಥ ಜನರು ತುಂಬ ಕಷ್ಟದಲ್ಲಿ ಬರ್ತಾರೆ. ಹಾಗಾಗಿ ನಮ್ಮ ಸಮುದಾಯದ ಪರವಾಗಿ ನಾವೊಂದು ಅಲ್ಲಿ ಸಮಸ್ಯೆ ನಮಗೆ ಪರಿಹರಿಸಿಕೊಳ್ಳಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಮೀಟಿಂಗ್ ಬರುವುದು. ನಮ್ಮದು ಯಾವುದೇ ಇಲ್ಲಿ ನಮ್ಮ ಸಮಸ್ಯೆ ಇಲ್ಲಿ ಪರಿಹಾರ ಆಗದಿರುವಂಥದ್ದು ನಮಗೆ ತುಂಬ ಬೇಸರದ ಸಂಗತಿಯಾಗಿದೆ. ಯಾಕೆಂದರೆ ಇಲ್ಲಿ ಪ್ರತಿ ಒಂದು 3 ತಿಂಗಳಿಗೆ ಆಗುವಂಥ ಈ ಕುಂದುಕೊರತೆ ಸಭೆ ಒಂದು ಕಾಟಾಚಾರಕ್ಕೆ ಮಾಡುವಂಥದ್ದು. ಯಾಕೆಂದರೆ ಯಾವುದೇ ನಮಗೆ ಇಷ್ಟ ತನಕ ಪ್ರಯೋಜನ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಜನಾರ್ದನ್ ಬೊಳಂತೂರು, ವಿಶ್ವನಾಥ್ ಕಲ್ಲೇರಿ, ಗಂಗಾಧರ್ ಪರಾರಿ, ಸದಾಶಿವ, ಗಂಗಾಧರ್ ನಾಯಕ್, ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.